ಸರ್ ಅವರು ಕುಮಾರಸ್ವಾಮಿ ಅವರು 4 ಗೋಡೆ ಮಧ್ಯದಲ್ಲಿ ಹೇಳಿದ್ರೆ ಯಾರಿಗೂ ಕೇಳಿಸಲ್ಲ, ಬಹಿರಂಗವಾಗಿ ಮಾತಾಡೋಣ ಬಾ ಅಂತ ಕರೆದಿದ್ರು. ಬಂದು ರೈತರಿಗೆಲ್ಲ ಗೊತ್ತಾಗೋದಲ್ಲ ಸರ್ ಅವ್ರು ಮಾತಾಡೋದಲ್ಲ. ಅಲ್ಲ ಸರ್, ಈಗ 4 ಗೋಡೆ ಮತ್ತೆ ಮಾತಾಡಕ್ಕೆ ಕುಮಾರಸ್ವಾಮಿ ಇರ್ದು ಜಮೀನ್ ವಿವಾದನ ಡಿ ಕೆ ಶಿವಕುಮಾರ್ ಜಮೀನ್ ವಿವಾದ ಇವ್ರು ಕೂತ್ಕೊಂಡು ಬಗೆಹರಿಸ್ಕೊಳಕ್ಕೆ ನಿಮ್ ಜಮೀನ್ ವಿವಾದ ಅದಕ್ಕೆ ರೈತರ ಹತ್ರನೇ ಬಂದು ಬಗೆಹರಿಸೋಣ ಅಂತ ಕುಮಾರಸ್ವಾಮಿ ಅವ್ರು ಕರೆದ್ರು. ಬರ್ಲಿಲ್ಲ ಅವರು. ಬರ್ದೇ ಇರೋದು ಅವ್ರ ತಪ್ಪು, ಇವ್ರದೇನು ತಪ್ಪಿಲ್ಲ. ಕುಮಾರಸ್ವಾಮಿ ಅವ್ರು ಹೇಳಿದ ಪ್ರಕಾರ ಬಂದ್ರು, ಟೈಮಿಂಗ್ಸ್ ಬಂದ್ರು, ಮಾತಾಡೋ ರೈತರಿಗೆ ಸಮಾಧಾನ ಮಾಡ್ಬಿಟ್ಟು ಹೋಗವ್ರೆ. ಅವರು ನಿಮ್ ಬಲವಾಗಿರ್ತೀನಿ ನಾನು ಅಂತ ಹೇಳ್ಬಿಟ್ಟು ಹೋಗವ್ರೆ. ಖಂಡಿತ. ಈಗ ಜನ ಏನ್ ಮಾಡ್ಬೋದ್ರಿ, ಒಂದು ಏಟ್ ಹೊಡಿಬೋದು, ಕಲ್ಲೆಸಿಬೋದು, ಧಿಕ್ಕಾರಕ್ಕೆ ಹೋಗ್ಬೋದು, ಮಾಡ್ಲಿ ಬಿಡಿ ನಾನು ಟೌನ್ಶಿಪ್ ಮಾಡೇ ಮಾಡ್ತೀನಿ ಅಂತ ಇವ್ರು ಹೇಳ್ತಾವ್ರೆ ಡಿ ಕೆ ಶಿವಕುಮಾರ್ ಅವರು. ಯಾಕೆ ಹೊಡಿಯ ಸರ್? ಅವ್ರಿಗೂ ಕಲ್ಲು ಹೊಡಿಯಲ್ಲ, ಬಟ್ಟೆನೂ ಹೊರಿಯಲ್ಲ, ನಮ್ಮ ಭೂಮಿ ನಮ್ಗೆ ಬಿಟ್ಬಿಡ್ಲಿ, ನಾವು ಅವ್ರಿಗೂ ಆಶೀರ್ವಾದ ಮಾಡ್ತೀವಿ. ಇನ್ನ 100 ವರ್ಷ ಇರಲಿ ಅವರು ಅಂತ ಆಶೀರ್ವಾದ ಮಾಡ್ತೀವಿ. ನಮ್ಮ ಭೂಮಿ ನಮ್ಗೆ ಬಿಟ್ಬಿಟ್ರೆ ಅವ್ರಿಗೇನು ನಾವೇನು ಬೈಯೋದು ಇಲ್ಲ, ಹೊಡಿಯೋದು ಇಲ್ಲ. ಸರ್, ಈಗ ಇನ್ ಕೇಸ್ ಆಯ್ತು ಒಪ್ಪುಟ್ಟೇನೋ, ಈಗ ದುಡ್ಡು ಕೊಡ್ತಾರೆ ಅನ್ಕೊಳ್ಳಿ, ದುಡ್ಡು ಅಂತೀರಾ, ನಿಮ್ ಜೀವನ ನಡೆಯುತ್ತೆ. ಈಗ ಲಕ್ಷಾಂತರ ಹಸು, ಕರು, ಮೇಕೆ, ಕುರಿ ಇವೆಲ್ಲ ಏನ್ ಮಾಡ್ತೀರಾ ಅಂತ? ಸರ್, ನಾನು ಬೆಳಗ್ಗೆ ಎದ್ರೆ ಹೈನುಗಾರಿಕೆ, ಬೆಳಗ್ಗೆ ಎದ್ರೆ 50-30 ಲೀಟ್ರ್ ಹಾಲು ಹಾಕ್ತೀನಿ. ನಮ್ಮ ಹಾಲು 6 ಲಕ್ಷ ಲೀಟ್ರ್ ಹಾಲು ಬೆಂಗಳೂರಿಗೆ ಹೋಯ್ತಾ ಇದೆ. ನಾವು ಹಾಲು ಕಳಿಸ್ಲ ಅವ್ರೇನು ಸರ್ ಮಾಡ್ತಾರೆ ಅಲ್ಲಿ? ನಾವು ಹಾಲು ಕಳ್ಸಬೇಕು ತಾನೆ. ಡಿ ಕೆ ಶಿವಕುಮಾರ್ ಅವ್ರ ತಮ್ಮ ಡಿ ಕೆ ಸುರೇಶ್ ಅವರೇ ಬೊಮ್ಮಲ್ ಅಧ್ಯಕ್ಷರು, ಅವ್ರಿಗಾರು ಅರ್ಥ ಆಗೋದ್ ಬೇಡ? ಆಗಲ್ವ ಸರ್? ಹೇಳ್ತದೆ ಸರ್, ಅರ್ಥವಾಗಲ್ವಾ? 6 ಲಕ್ಷ ಲೀಟ್ರ್ ಹಾಲು ಹೋಯ್ತದೆ ಈ ಭಾಗದಿಂದ ಅಂತ ಅವ್ರಿಗೆ ಗೊತ್ತಿಲ್ವ ಸರ್? ಗೊತ್ತು, ಏನೋ ಒಂದಿದೆ ಅವ್ರಿಗೆ, ಇದರಿಂದ ಏನೋ ಒಂದು ಸಿಗ್ತದೆ, ದುಡ್ಡು ಮಾಡಬೇಕು. ಈಗ ನೀವು ದುಡ್ಡು ಮಾಡ್ಬೇಕು ಅನ್ನೋಣ, ನನ್ನ ಪ್ರಶ್ನೆ ಐತಿ, ನೀವು ಕರೆಕ್ಟಾಗಿ ಉತ್ತರ ಕೊಡ್ತೀರಾ ಇದಕ್ಕೆ ಅನ್ಕೊಂಡಿದ್ದೀನಿ. ಈಗ ಬೆಂಗಳೂರಲ್ಲಿ ನಿಮ್ಗೆ ಗೊತ್ತು BD ಅಂತಿದೆ, ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಅಂತ. ಕೆಂಪೇಗೌಡ ಲೇಔಟು, ವಿಶ್ವೇಶ್ವರ ಲೇಔಟು, ಸಾಕ ಶಿವರಾಮ್ಕರ್ ಅಂತ ಬಡಾವಣೆ, 1000 ಎಕರೆ ಜಾಗ ತಗೊಂಡು ಲೇಔಟ್ ಮಾಡಿದ್ದಾರೆ. ಅನುಭವ ಇದೆ ಅವ್ರಿಗೆ, ಒಳ್ಳೆ ಹೆಸರು ಇದೆ BDAಗೆ. ಈ ಟೌನ್ಶಿಪ್ನ ಈಗ BDAನವರೇ ಮಾಡಿದ್ರೆ ಆ ದುಡ್ಡು ಬಂತು ಅಂದ್ರೆ ಲಾಭ ಸರ್ಕಾರಕ್ಕೆ ಹೋಗೋದು, ಸರ್ಕಾರಿ ಜನಕ್ಕೆ ಬರೋದು. ಇಲ್ಲ ಯಾಕೆ ಈ ಬಿಡದಿ ಟೌನ್ಶಿಪ್ ಮಾತ್ರ ಯಾಕೆ ಪ್ರೈವೇಟ್ ಅವ್ರು ಕೊಡ್ತಾವ್ರೆ? ಅವ್ರಿಗೆ ಇಲ್ಲಿ ಮಾಡಕ್ ಆಯ್ತಿಲ್ಲ ಸರ್, ಅವ್ರ ಕೈಲಿ ದುಡ್ಡಿಲ್ಲ. ಅವ್ರ ಹತ್ರ ದುಡ್ಡಿದ್ರೆ ಅವರೇ ಮಾಡೋರು, ದುಡ್ಡಿಲ್ವಲ್ಲ. ಎಲ್ಲೋ ಅಡ ಇಕ್ತಾರೆ, ತತ್ತಾರೆ, ದುಡ್ಡು ಕೊಡ್ತಾರೆ, ಅಲ್ಲೇ ಇಂಪ್ರೂವ್ಮೆಂಟ್ ಆಗಿಲ್ಲ. BDಯಲ್ಲಿ ಕೆಂಪೇಗೌಡ ಬಡಾವಣೆಯಲ್ಲಿ ನಮ್ಮ ಬಾವರ್ದೆ 5 ಎಕರೆ ಹೋಗೈತೆ. ಅವ್ರಿಗೆ 10 ಸೈಟ್ ಬರಬೇಕು. 10 ಸೈಟ್ ಇನ್ನು ಯಾವ ಜಾಗ ಅಂತ ತೋರಿಸಿಲ್ಲ ಅವ್ರಿಗಿನ್ನ. ಸರ್, ಅರ್ಧ ಜನ ಸತ್ಯ ಹೋದ್ರು ಸರ್. ಆಮೇಲೆ ಒಂದು ಸೈಟ್ ಅವ್ರ ಹೆಸರು ಮಾಡ್ಕೊಡು 5 ಲಕ್ಷ ಬೇಕಂತೆ ಮಾಡ್ಕೊಳಕ್ಕೆ. ಇನ್ನ ಜಾಗನ ತೋರಿಸಿಲ್ವಂತೆ ಅವ್ರಿಗೆ. ಏನ್ ಸರ್ ಮಾಡ್ತಾರೆ ಸರ್? ಕೆಂಪೇಗೌಡ ಜಾಗಕ್ಕೆ ಜಮೀನುಗಳು ಕೊಟ್ಟಲ್ಲ ರೈತರು, ಈ 40-60 ಅಂತ. ಆ ಜಾಗ ಬರೋಷ್ಟರಲ್ಲಿ ಅರ್ಧಕ್ಕರ್ಧ ರೈತರು ಸತ್ತೋದ್ರು. ಮತ್ತೆ ಸೈಟ್ ತಗೊಂಡಿರೋರು ಮೂಲಭೂತ ಸೌಕರ್ಯ ಇಲ್ದೇನೆ ಇನ್ನೂ ಮನೆ ಕಟ್ಟಕ್ ಆಗಿಲ್ಲ. ನಾವು ಜಾಗನ ತೋರಿಸಿಲ್ವಂತೆ ಅವ್ರಿಗಿನ್ನ. ಈಗ ಅದನ್ನ ಅಭಿವೃದ್ಧಿ ಮಾಡ್ಬೇಕಾ? ಫಸ್ಟ್ ಇಲ್ಲಿಗೆ ಬರ್ಬೇಕು, ಅಲ್ಲಿ ಮಾಡಬೇಕು. ಇಲ್ಲಲ್ಲ ಮಾಡೋದು, ಫಸ್ಟ್ ಅಲ್ಲಿ ಮಾಡ್ಬಿಟ್ಟು ಇಲ್ಲಿ ಬನ್ನಿ. ಫಸ್ಟ್ ಅಲ್ಲಿ ನೀರು, ಕರೆಂಟು ಎಲ್ಲ ಕೊಟ್ಬಿಟ್ಟು ಅಲ್ಲಿ ಇಲ್ಲಿ ಬನ್ನಿ. ಇವತ್ತು ಮರ ಗಿಡ ಸೊಸಿ ನೆಡಕ್ ಹೋಗವ್ರೆ. ಸೊಸಿ ನೆಟ್ಬಿಟ್ಟು ಮನೆಗೆ ಸೇರ್ಕೊಬಿಟ್ರೆ ಸೊಸಿ ಬಂದ್ಬಿಡ್ತದ? ನೀರು ಏದ್ ಬೇಡವಾ? ಕುಡಿಯಕ್ಕೆ ನೀರಿಲ್ಲ ಬೆಂಗಳೂರಲ್ಲಿ, ಗಿಡಕ್ಕೆಲ್ಲಿ ನೀರು ಇರ್ತಾರೆ. ಅಲ್ಲಣ್ಣ, ನೀವು ಮಕ್ಳು ತರ ಬೆಳೆಸಿದ್ದೀರಾ, ತೆಂಗಿನ ಗಿಡ, ಅಡಕೆ ಗಿಡ ಅವೆಲ್ಲಾನು ಕೂಡ. ಆ ಗಿಡಗಳನ್ನೆಲ್ಲ ಅವ್ರು ಕಿತ್ತಾಕ್ಬಿಟ್ಟು ಈ ಮರಕ್ಕೆ ಇಷ್ಟು ದುಡ್ಡು ಕೊಡ್ತೀನಿ ಅಂದ್ಬಿಟ್ಟು ಇಲ್ಲಿ ಯಾವ್ದು ಗಿಡ ನೆಟ್ ಬರ್ತಾರೆ. ಕುಮಾರಣ್ಣ ಹೇಳಿದ್ರೆ ಇನ್ನೊಂದು 3 ತಿಂಗಳು ಹೋಗಿ ನೋಡ್ರೆ ದುರ್ಬಿನ್ ಕುಡಿಬೇಕು, ಒಂದ್ ಗಿಡ ಸಿಗಲ್ಲ ಅಂತ. ನೀರ್ ಹಾಕ್ಬೇಕಲ್ಲ ಸರ್, ಕುಡಿಯಕ್ಕೆ ನೀರಿಲ್ಲ ಬೆಂಗಳೂರಿಗೆ. ಇನ್ನು 2 ತಿಂಗಳು ಹೋದ್ರೆ ಕಾವೇರಿ ನೀರ್ ಇಲ್ಲ ಸರ್ ಅಲ್ಲಿ. ಗಿಡಕ್ಕೆ ನೀರ್ ಎಲ್ತಾರೆ ಗಿಡಕ್ಕೆ. ಈ ತರ ಮರ ಮಾಡಕ್ಕೆ ಎಷ್ಟು ವರ್ಷ ಬೇಕು? ಇನ್ನ ಈ ತರ ಪರಿಸರ ಕಳ್ಕೊಬಿಟ್ರೆ ಅವರು ಬೆಂಗಳೂರಲ್ಲಿರೋ ಜನ ವಾಸ ಮಾಡಕ್ಕಾಗಲ್ಲ. ಈ ಪರಿಸರ ನಾಶ ಮಾಡ್ಬಿಟ್ರೆ ಆಕ್ಸಿಜನ್ ಕಟ್ಕೊಂಡು ಓಡಾಡ್ಬೇಕಾಯ್ತದ ಬೆಂಗಳೂರು ಜನ. ಕೊರೋನಾ ಬಂದಾಗ ನೋಡಿದಲ್ಲ ಅವರೆಲ್ಲ ಸರ್, ಕೊರೋನಾ ಬಂದಾಗ ಎಲ್ಲ ಹಳ್ಳಿಗೆ ಬಂದಿದ್ರು ಜನ. ಆಮೇಲೆ ರೈತನ್ನ ಕೊರೋನಾ ಬಂದಾಗ ಆಚೆ ಕಡೆ ಕೆಲಸ ಮಾಡಕ್ಕೆ ತೋಟದಲ್ಲಿ ಬಿಡ್ತಾ ಇದ್ರು. ಈ ಬೇರೆ ಯಾರು ಬಿಡ್ತಾ ಇದ್ರು ಸರ್? ರೈತರಿಗೆ ಅಷ್ಟೊಂದು ಇದೇ ಶಕ್ತಿ ಇದೆ, ರೈತರಿಗೆ ಅಷ್ಟೊಂದು ಶಕ್ತಿ ಇದೆ. ರೈತರ ಬೆಳೆದ್ರೇನೆ ಅಲ್ಲಿ ಅನ್ನ. ರೈತರನ್ನ ಕೊರೋನಾದಲ್ಲೂ ಅವ್ನ ಇದು ಮಾಡಲ್ಲ, ಯಾವ ಟೈಮಲ್ಲೂ ಅವನ್ನ ಅಡ್ಡಿ ಮಾಡಲ್ಲ.